ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಫೆಬ್ರವರಿ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳು ಯಾವ್ದ್ಯಾವುದು ಮತ್ತು ಫೆಬ್ರವರಿ ತಿಂಗಳ ಮಾಸ ವಿಶೇಷತೆಗಳೇನು ಅನ್ನೋದನ್ನು ಈಗ ಗಮನಿಸೋಣ. ನೋಡಿ, ಫೆಬ್ರವರಿ ತಿಂಗಳಿನಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳನ್ನು ನೋಡಿದ್ರೆ ಕೇವಲ 3 ಗ್ರಹಗಳು ಮಾತ್ರ ಬದಲಾವಣೆ ಆಗ್ತವೆ. 11ನೇ ತಾರೀಕು 2ನೇ ತಿಂಗಳು 2025ಕ್ಕೆ ಕುಂಭ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ 12ನೇ ತಾರೀಕು 2ನೇ ತಿಂಗಳು 2025ರಂದು ರವಿ ಮಕರದಿಂದ ಕುಂಭಕ್ಕೆ ಪ್ರವೇಶ ಮಾಡ್ತಾನೆ. ಅದಾದ ನಂತರ 27ನೇ ತಾರೀಕಿನಂದು ಮೀನರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಇದಿಷ್ಟು ಈ ಒಂದು ತಿಂಗಳಿನಲ್ಲಿ ನಡೆಯುವಂತಹ ಗ್ರಹದ ಸಂಚಾರ. ಬುಧ ಗ್ರಹವೇ ಎರಡೆರಡು ಬಾರಿ ತನ್ನ ಗ್ರಹದ ಒಂದು ಸ್ಥಾನದ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಅದು ಬಿಟ್ಟರೆ ರವಿ ತನ್ನ ಮಾಸದ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ ಎಲ್ಲ ಗ್ರಹ ಸ್ಥಿತಿಗಳಿಂದಾಗಿ ಯಾವ್ಯಾವ ರೀತಿಯ ಫಲಿತಗಳು ಈ ತಿಂಗಳಲ್ಲಿ ಬರಬಹುದು ಫೆಬ್ರವರಿ ತಿಂಗಳಲ್ಲಿ ಅನ್ನೋದನ್ನು ನೋಡೋಣ. ಜೊತೆಗೆ ಈ ತಿಂಗಳ ಮಾಸ ವಿಶೇಷತೆಯನ್ನು ಗಮನಿಸಬೇಕಾದ ಸಂದರ್ಭದಲ್ಲಿ ಬಹಳ ವಿಶೇಷವಿದೆ. 1ನೇ ತಾರೀಕಿನಂದು ಕುಂದ ಚತುರ್ಥಿ ಇರತಕ್ಕಂಥದ್ದು, 2ನೇ ತಾರೀಕಿನಂದು ಶ್ರೀ ಪಂಚಮಿ, 3ನೇ ತಾರೀಕಿನಂದು ಕುಮಾರಷಷ್ಠಿ, ಅದೇ ರೀತಿಯಾಗಿ 4ನೇ ತಾರೀಕಿನಂದು ಸೂರ್ಯ ಜಯಂತಿ ಇರುವಂಥದ್ದು, ಜೊತೆಗೆ 5ನೇ ತಾರೀಕಿನಂದು ರಥಸಪ್ತಮಿಯನ್ನು ನಾವು ಆಚರಣೆಯನ್ನು ಮಾಡ್ತೇವೆ. ಸೊ ನೋಡಿ, ರಥಸಪ್ತಮಿಯು ಸಹ ನಮಗೆ ಈ ತಿಂಗಳಲ್ಲಿ ಬಂದಿದೆ. ಅದಾದ ನಂತರದಲ್ಲಿ 10ನೇ ತಾರೀಕಿನಂದು ಸೋಮ ಪ್ರದೋಷ ಇರ್ತಕ್ಕಂಥದ್ದು, ಸೋಮವಾರ ಪ್ರದೋಷ ಬಂದಿದೆ, ಹಾಗಾಗಿ ಸೋಮ ಪ್ರದೋಷ ಇರ್ತಕ್ಕಂಥದ್ದು. 12ನೇ ತಾರೀಕಿನಂದು ಭರತ ಹುಣ್ಣಿಮೆ ಅಥವಾ ಭಾರತ ಹುಣ್ಣಿಮೆ ಅಂದು ಸತ್ಯನಾರಾಯಣ ಪೂಜೆಯನ್ನು ಮಾಡೋದಕ್ಕೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ಎಲ್ಲರಿಗೂ ಬಹಳ ಸಂತೋಷವನ್ನು ಕೊಡ್ತಕ್ಕಂತಹ, ಪ್ರತಿಯೊಬ್ಬರಿಗೂ ಸಹ ಜೀವನದಲ್ಲಿ ನಿದ್ರೆಯ ಮಹತ್ವವನ್ನು ತಿಳಿಸುವಂತಹ, ಜಗತ್ತಿನ ಎಲ್ಲ ತಮಸ್ಸುಗಳನ್ನು ನಾಶ ಮಾಡ್ತಕ್ಕಂತಹ, ಪರಮೇಶ್ವರನ ಆರಾಧನೆ ಮಾಡ್ತಕ್ಕಂತಹ ಮಾಸ ಶಿವರಾತ್ರಿಗಳನ್ನು ನಾವು ಪ್ರತಿ ಮಾಸವೂ ಏನು ಮಾಡ್ತೀವಿ, ಆದರೆ ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥದ್ದು ಮಹಾಶಿವರಾತ್ರಿ. ಆ ಮಹಾಶಿವರಾತ್ರಿಯ ಒಂದು ಸುಸಂದರ್ಭ, ಜೊತೆಗೆ ಅದೇ ದಿವಸ ಒಂದು ಶನೈಶ್ಚರ ಜಯಂತಿಯೂ ಸಹ ಇರತಕ್ಕಂಥದ್ದು. ಚಾಂದ್ರಸೌರ ಮಹಾಶಿವರಾತ್ರಿ 26ನೇ ತಾರೀಕು 2ನೇ ತಿಂಗಳು 2025. ಅದೇ ರೀತಿಯಾಗಿ 28ನೇ ತಾರೀಕು ಶಿವರಾತ್ರಿ ಅಮಾವಾಸ್ಯೆಯನ್ನು ಸಹ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಬಹಳ ಅಂದರೆ ತುಂಬ ವಿಶೇಷತೆಗಳಿದ್ದಾವೆ. ಈ ಬಹಳ ವಿಶೇಷತೆಗಳಿಂದ ಕೂಡಿರ್ತಕ್ಕಂತಹ ಈ ಮಾಸವು 12 ರಾಶಿಗಳ ಮೇಲೆ ಹಲವು ರೀತಿಯಾಗಿ ಪ್ರಭಾವವನ್ನು ಬೀರುತ್ತೆ. ಅದು ಒಳ್ಳೆ ರೀತಿಯಲ್ಲೂ ಹೌದು, ಕೆಡುಕಿನ ರೀತಿಯಲ್ಲೂ ಹೌದು. ಎಲ್ಲ ಒಳ್ಳೆಯದಾಗಲಿ, ಎಲ್ಲ ಕೆಡುಕುಗಳೆಲ್ಲ ದೂರವಾಗಬೇಕು, ಎಷ್ಟೋ ಒಂದು ಜನರ ಕನಸುಗಳು ಈಡೇರಬೇಕು. ಇನ್ನೇನು ನಾವು ಯುಗಾದಿ ಹಬ್ಬದ ಹೊಸ್ತಿಲಿಗೆ ಬರ್ತಾ ಇದ್ದೇವೆ. ಆ ಯುಗಾದಿ ಹಬ್ಬದ ಹೊಸ್ತಿಲಿಗೆ ಬಂದ ಸಂದರ್ಭದಲ್ಲಿ ಯುಗಾದಿ ಭವಿಷ್ಯವನ್ನು ಸಹ ಮುಂದಿನ ದಿನಮಾನಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಈಗ ಇಷ್ಟು ಒಂದು ವಿಶೇಷತೆಗಳಿಂದ ಕೂಡಿರ್ತಕ್ಕಂಥ ಫೆಬ್ರವರಿ ತಿಂಗಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡುತ್ತೆ, ಯಾವ ರೀತಿಯಾದಂತಹ ಮಾಸ ಭವಿಷ್ಯವನ್ನು ತಿಳಿಸ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಮಾಸ ಭವಿಷ್ಯವನ್ನ ನಾವು ನೋಡಬಹುದು ಫೆಬ್ರವರಿ ತಿಂಗಳಲ್ಲಿ ಅಂತ ನೋಡೋಣ. ಫೆಬ್ರವರಿ ತಿಂಗಳಲ್ಲೇನೋ ನಿಮಗೆ ಸಂಪೂರ್ಣವಾಗಿರ್ತಕ್ಕಂತಹ ಗುರುವಿನ ಬಲ ಇದೆ, ಆದರೆ ಅರ್ಧಾಷ್ಟಮ ಶನಿಯ ಪೀಡೆ ನಡೀತಾ ಇದೆ. ಗುರುಬಲ ಇರೋದಕ್ಕೆ, ನೇರವಾಗಿ ರಾಶಿಯ ಮೇಲೆ ದೃಷ್ಟಿ ಬೀಳ್ತಾ ಇರೋದಕ್ಕೆ ನಿಮಗೆ ಸದ್ಯಕ್ಕೆ ಏನು ತೊಂದರೆ ತಾಪತ್ರಯಗಳು ಅಂತಹ ವಿಶೇಷವಾಗಿ ಕಾಡ್ತಾ ಇಲ್ಲ ಈ ತಿಂಗಳು. ಆದರೆ ಮೇ 14ನೇ ತಾರೀಕಿನಂದು ಗುರುಗ್ರಹದ ಬದಲಾವಣೆಯಿಂದಾಗಿ ಬಹಳಷ್ಟು ಅನಾನುಕೂಲತೆಗಳು ನಿಮ್ಮ ಬದುಕಿನಲ್ಲಿ ಉಂಟಾಗುವ ಸಾಧ್ಯತೆಗಳು ಇದ್ದಾವೆ.
ಹಾಗಾಗಿ ನೀವ್ ಏನು ಮಾಡ್ಬೇಕು ಅಂತ ಹೇಳಿದ್ರೆ, ಗುರುವಿನ ಅನುಗ್ರಹಕ್ಕೋಸ್ಕರ, ಗುರುವಿನ ರಕ್ಷೆಗೋಸ್ಕರ ಗುರುವಿನ ಆರಾಧನೆಯನ್ನ ಮಾಡಬೇಕು. ಅಷ್ಟಮಕ್ಕೆ ಗುರು ಹೋಗ್ತಾನೆ, ಅಷ್ಟಮಾರಿಷ್ಟ ಸ್ಥಾನ. ಇಲ್ಲದೆ ಇರುವಂತಹ ವಂಬುಗಳೆಲ್ಲ, ಇಲ್ಲದೆ ಇರುವಂತಹ ತಂಟೆ ತಕರಾರುಗಳೆಲ್ಲ ಬಂದು ಸೇರಿಕೊಳ್ತಕ್ಕಂತಹ ಸಮಯ. ಜೊತೆಗೆ ಅಷ್ಟಮ ಸ್ಥಾನಕ್ಕೆ ಗುರು ಹೋಗ್ತಾ ಇರೋದ್ರಿಂದ, ಜೊತೆಗೆ ನಿಮಗೆ ಅಷ್ಟಮ ಸ್ಥಾನವು ಮಿಥುನ ರಾಶಿ ಆಗಿರೋದ್ರಿಂದ ಮೆದುಳಿಗೆ, ನರವ್ಯೂಹಕ್ಕೆ, ದೇಹಕ್ಕೆ, ಅದರಲ್ಲೂ ರಕ್ತ ಪರಿಚಲನೆಗೆ, ಬಿಪಿಗೆ, ಹೃದ್ರೋಗದ ಸಮಸ್ಯೆಗಳಿಗೆ, ಒಬೆಸಿಟಿ ಸಮಸ್ಯೆಗಳಿಗೆ, ಮಧುಮೇಹಕ್ಕೆ ಕಾರಕನಾಗಿದ್ದಾನೆ ಗುರು. ಈ ರೀತಿಯಾದ ಕಾಯಿಲೆ ಕಸಾಲೆಗಳಿಗೆ ಸಿಲುಕಿ ಹಾಕಿಕೊಳ್ಳುವ ಸಾಧ್ಯತೆಗಳಿದ್ದಾವೆ. ಆರೋಗ್ಯದ ಮೇಲೆ ಬಹಳ ದುಷ್ಪರಿಣಾಮಗಳನ್ನ ಈ ಒಂದು ಅಷ್ಟಮ ಗುರುವಿನ ಪ್ರಭಾವದಿಂದ ಅನುಭವಿಸಬಹುದು. ಜೊತೆಗೆ ನಿಮ್ಗೆ ಮುಂದಿನ ತಿಂಗಳಿಂದಾನೇ, ಅಂದ್ರೆ ಮಾರ್ಚ್ 29ನೇ ತಾರೀಕಿನಿಂದಾನೇ ನಿಮ್ಗೆ ಪಂಚಮ ಶನಿಯ ಪೀಡೆ ಸಹ ನಡೆಯುತ್ತೆ. ಈ ಪಂಚಮ ಶನಿಯ ಪೀಡೆಯೂ ಸಹ ನಿಮ್ಮನ್ನ ಬಹಳ ತೊಂದರೆ ತಾಪತ್ರಯಗಳಿಗೆ ಈಡು ಮಾಡುತ್ತೆ. ಸ್ವಲ್ಪ ಜಾಗ್ರತೆಯಾಗಿ ಇರ್ತಕ್ಕಂಥದ್ದು ತುಂಬಾ ಅಂದ್ರೆ ತುಂಬಾನ ಒಳ್ಳೆಯದು. ಹುಷಾರಾಗಿದ್ದು ಜೀವನವನ್ನ ಮುಂದುವರಿಸ್ಕೊಳ್ತಾ ಹೋಗಿ, ಒಳ್ಳೇದಾಗ್ಲಿ. ಇನ್ನು ಈ ಗುರುವಿನ ರಕ್ಷೆಗೋಸ್ಕರ ಗುರು ಬಲ ಇನ್ನಷ್ಟು ವೃದ್ಧಿಯಾಗಬೇಕು, ಅಷ್ಟಮ ಸ್ಥಾನದ ದೋಷಗಳು ಹೋಗಬೇಕು ಅಂತ ಹೇಳಿ ಗುರು ಮಹಾಯಾಗವನ್ನ ಮೇ 14ನೇ ತಾರೀಕಿನಂದು ಮಾಡ್ತಾ ಇದ್ದೇವೆ. ಆ ಒಂದು ಸಂದರ್ಭದಲ್ಲಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರವನ್ನ ಸಂಕಲ್ಪ ಮಾಡಿ ಪೂಜೆಯನ್ನ ಮಾಡಿಸಿ. ಆ ಪೂಜೆಯನ್ನ ಗುರು ಮಹಾಯಾಗದಲ್ಲಿ ನಮ್ಮವರೇ ಮಾಡ್ತಾರೆ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಮತ್ತು ಅದಕ್ಕೆ ಶುಲ್ಕ 333 ರೂಪಾಯಿಗಳಿರುತ್ತೆ. ಅದನ್ನ ಕಟ್ಟಿ ಬುಕ್ ಮಾಡಿಕೊಂಡ್ರೆ ಯಾಗ ನೋಡಬಹುದು. ಅದೇ ರೀತಿಯಾಗಿ ಯಾಗದ ನಂತರದಲ್ಲಿ ಪ್ರಸಾದವು ನಿಮ್ಮ ಮನೆಗೆ ಬಂದು ತಲುಪತ್ತೆ. ಅದನ್ನ ಉಪಯೋಗಿಸಿಕೊಳ್ಳೋ ರೀತಿಯನ್ನು ಸಹ ಹೇಳ್ತೇವೆ. ಗುರು ರಕ್ಷಾ ಕವಚ ಮತ್ತು ಗುರು ರಕ್ಷೆ ಇರತಕ್ಕಂತಹ ಅಕ್ಷತೆ, ಅದನ್ನ ನೀವು ಪ್ರತಿನಿತ್ಯ ಉಪಯೋಗಿಸಿಕೊಳ್ಳಬಹುದು. ಬಹಳ ಅನುಕೂಲತೆಗಳನ್ನ ನೋಡ್ತೀರಿ. ಹಾಗಾಗಿ ಮೇ 14ನೇ ತಾರೀಕಿನಂದು ಪರಿವರ್ತನೆ ಆಗ್ತಿರ್ತಕ್ಕಂತಹ ಈ ಶುಭ ಸಂದರ್ಭದಲ್ಲಿ ನಿಮಗೆ ಅಶುಭದ ಫಲಗಳನ್ನ ಕೊಡೋದಕ್ಕೆ, ಅಶುಭ ಸ್ಥಾನದಲ್ಲಿ ಸಂಚಾರ ಮಾಡುವಂತಹ ಈ ಗುರುವಿನ ಎಲ್ಲ ದೋಷಗಳು ನಿವಾರಣೆ ಆಗೋದಕ್ಕೆ ಗುರು ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಇನ್ನು ಫೆಬ್ರವರಿ ತಿಂಗಳಲ್ಲಿ ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸೋಣ. ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಅವಿವಾಹಿತರಿಗೆ ವಿವಾಹ ನಿಶ್ಚಯವಾಗತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ವಿವಾಹಕ್ಕೆ ಸಂಬಂಧಪಟ್ಟಂತಹ ತೊಂದರೆ ತಾಪತ್ರಯಗಳೇನಾದರೂ ಇದ್ರೆ ಅದೆಲ್ಲವೂ ಸಹ ನಿವಾರಣೆ ಆಗತಕ್ಕಂತಹ ದಿವಸ. ತುಂಬಾನೇ ಅನುಕೂಲತೆಗಳು ಇರತಕ್ಕಂತಹ ದಿನಮಾನಗಳನ್ನ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ನೋಡೋದಕ್ಕೆ ಸಾಧ್ಯ ಇದೆ. ಗೃಹ ವಸ್ತು ಆಗಿರಬಹುದು, ವಾಹನಗಳನ್ನ ಕೊಂಡುಕೊಳ್ಳುವಂತಹದ್ದಿರಬಹುದು, ಆಭರಣಗಳನ್ನ ಕೊಂಡುಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಮಹಿಳೆಯರಿಗೆ ವಿಶೇಷವಾದಂತಹ ಶುಭ ಸುದ್ದಿಗಳು ಇರ್ತಕ್ಕಂತಹ ತಿಂಗಳು ಅಂದ್ರೆ ತಪ್ಪಾಗಲಾರದು. ಈ ಒಂದು ತಿಂಗಳಲ್ಲಿ ಒಳ್ಳೆಯ ಯೋಗ ಫಲಗಳನ್ನ ನೀವು ನಿರೀಕ್ಷೆ ಮಾಡಿ. ಅಷ್ಟು ಮಾತ್ರ ಅಲ್ಲದೆ ಈ ಒಂದು ತಿಂಗಳಲ್ಲಿ ನಿಮಗೆ ಪ್ರತಿ ವಿಚಾರದಲ್ಲೂ ಸಹ ತುಂಬಾ ಅನುಕೂಲತೆಯನ್ನು ನೋಡ್ತೀರಿ. ಯಾಕಂದ್ರೆ ನೇರವಾಗಿ ಗುರು ಆಶೀರ್ವಾದ ಸದ್ಯಕ್ಕೆ ಇರೋದ್ರಿಂದ ಫೆಬ್ರವರಿ ತಿಂಗಳಲ್ಲಿ ತುಂಬಾ ಶುಭ ಫಲಗಳಿದ್ದಾವೆ. ಆದರೂ ಸಹ ಕುಟುಂಬದ ಒಳಗಡೆ ಕೆಲ ಕಿರಿಕಿರಿ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಎಷ್ಟೇ ಆಗ್ಲಿ ಅರ್ಧಾಷ್ಟಮ ಶನಿಯ ಪೀಡೆ ಅಲ್ವಾ. ತಾಯಿಯ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಆಕೆಯ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಏನಾದ್ರೂ ಕಾಳಜಿಯನ್ನ ಮಾಡ್ತಾ ಇರಿ. ಆಗಾಗ ನಿಮ್ಮ ಒಳ್ಳೆ ಕೆಲಸ ಕಾರ್ಯಗಳಿಗೆ ಬರುವಂತಹ ಅಡ್ಡಿ ಆತಂಕಗಳು ನಿವಾರಣೆ ಆಗ್ತಕ್ಕಂತಹ ಒಂದು ಸಂದರ್ಭಗಳು ಈ ಒಂದು ತಿಂಗಳಲ್ಲಿದೆ. ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಉದ್ಯೋಗದ ಪ್ರಾಪ್ತಿಯ ಯೋಗ ಸಹ ಈ ಒಂದು ತಿಂಗಳಲ್ಲಿ ಇದೆ. ತುಂಬಾ ದಿವಸಗಳಿಂದ ಯಾರಿಗೋ ದುಡ್ಡು ಕೊಟ್ಬಿಟ್ಟಿರ್ತೀರಿ, ಅವ್ರು ನಿಮ್ಗೆ ಇವತ್ತು ಕೊಡ್ತೀನಿ, ಅವತ್ತು ಕೊಡ್ತೀನಿ, ಆಗ ಕೊಡ್ತೀನಿ, ಈಗ ಕೊಡ್ತೀನಿ ಅಂತ ಹೇಳಿ ಆಟ ಆಡಿಸ್ತಾ ಇದ್ದರೆ ಅದರಿಂದ ನೀವು ಈ ಒಂದು ತಿಂಗಳಲ್ಲಿ ನಿಮಗೆ ಗೊತ್ತಿಲ್ಲದ ಹಾಗೆಯೇ ಅವರೇ ಬಂದು ನಿಮಗೆ ಹಣವನ್ನ ಕೊಟ್ಟು ಹೋಗ್ತಾರೆ. ಅದರಿಂದ ನಿಮ್ಗೆ ಬಹಳ ಸಂತೋಷ ಉಂಟಾಗ್ತದೆ. ನೂತನ ಗೃಹ ನಿರ್ಮಾಣಕ್ಕೆ ಕೈ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ಈ ತಿಂಗಳು ಡೇಟ್ಗಳು ನಿಮಗೆ ಚೆನ್ನಾಗಿ ಸಿಗತ್ತೆ.
ಜೊತೆಗೆ ಹೇಗಿದ್ರು ಮಾಘ ಮಾಸ ಬೇರೆ ನಡೀತಾ ಇದೆ, ಅನುಕೂಲ ಉಂಟಾಗ್ತದೆ. ಒಂದಿಷ್ಟು ಶುಭ ರೀತಿನಲ್ಲಿರ್ತಕ್ಕಂತಹ ದಿನಮಾನಗಳನ್ನ ನೋಡೋದಕ್ಕೆ ಸಾಧ್ಯ ಇದೆ. ನಿರುದ್ಯೋಗಿಗಳಿಗೆ ಹೆಚ್ಚಿನ ಉದ್ಯೋಗದ ಅವಕಾಶಗಳು ಬಂದು ಕೈ ಸೇರ್ತಕ್ಕಂಥದ್ದು ನಿಮಗೆ. ಅದರಲ್ಲಿ ಯಾರಾದ್ರೂ ಈ ಒಂದು ರಿಯಲ್ ಎಸ್ಟೇಟ್ ವ್ಯಾಪಾರವನ್ನ ಮಾಡ್ತಾ ಇದ್ರೆ, ಲ್ಯಾಂಡ್ ಡೆವಲಪರ್ಸ್ ಗಳಾಗಿದ್ದರೆ, ಈ ಒಂದು ತಿಂಗಳಿಗೆ ನಿಮ್ಗೆ ಬಹಳ ಅನುಕೂಲತೆಗಳು ಜಾಸ್ತಿ ಆಗುತ್ತೆ. ಅನುಕೂಲತೆಗಳು ಯಾವ ರೀತಿ ಅಂತ ಹೇಳಿದ್ರೆ, ಒಂದಿಷ್ಟು ಬೆಳವಣಿಗೆಗಳನ್ನೇ ನೀವು ಜಾಸ್ತಿ ನೋಡ್ತೀರಾ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಇದಕ್ಕಿದ್ದ ಹಾಗೆ ತುಂಬಾ ದಿವಸಗಳಿಂದ ಸೈಟ್ ಸೇಲ್ ಆಗ್ತಾನೆ ಇರೋದಿಲ್ಲ, ಲ್ಯಾಂಡ್ ಡೆವಲಪಿಂಗ್ ಮಾಡ್ತಿರ್ತೀರಿ, ದಿಢೀರಂತ ಎಲ್ಲಾ ಬುಕಿಂಗ್ಸ್ ಆಗುವಂತಹದ್ದು, ಹಾಕಿದ ಬಂಡವಾಳಕ್ಕಿಂತ ಹೆಚ್ಚಿನ ಲಾಭಗಳು ಬರ್ತಕ್ಕಂಥದ್ದು. ಹೀಗೆ ಒಂದು ಭೂ ವ್ಯವಹಾರಸ್ಥರಿಗೆ ಅನುಕೂಲಗಳು ಜಾಸ್ತಿ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಜೀವನದಲ್ಲಿ ಬಹಳ ಶುಭಯೋಗಗಳಿದ್ದಾವೆ, ಅನುಕೂಲತೆಗಳೇ ಜಾಸ್ತಿ ಇದ್ದಾವೆ. ಆದ್ರೂ ಸಹ ನಿಮ್ಮ ಏಕಾಗ್ರತೆಯನ್ನ ಎಲ್ಲೂ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಏಕಾಗ್ರತೆಯನ್ನ ಇಟ್ಕೊಂಡು ನೀವು ಕೆಲಸವನ್ನ ಮಾಡ್ತಾ ಬನ್ನಿ. ಅದರಿಂದ ತುಂಬಾ ಚೆನ್ನಾಗಿರುವಂತಹ ರಿಸಲ್ಟ್ ಗಳನ್ನ ನೀವು ಪಡ್ಕೊಳ್ಬಹುದು. ಚೆನ್ನಾಗಿರುವಂತಹ ತಿಂಗಳು ಫೆಬ್ರವರಿ ತಿಂಗಳು ಯೋಗ ಪೂರ್ಣವಾಗಿ ಇದ್ದಾವೆ. ಇನ್ನು ಕೆಲ ತಿಂಗಳುಗಳು ಮಾತ್ರ ಈ ಯೋಗ ಇರುತ್ತೆ. ಕಾರಣ ಗುರುಬಲವನ್ನ ಕಳ್ಕೊಳ್ತಿದ್ದೀರಿ, ಶನಿ ಬಲ ಅಂತೂ ಮೊದಲೇ ಇಲ್ಲ, ಇನ್ನು 2.5 ವರ್ಷಗಳಂತೂ ಇಲ್ಲ. ಸೊ ಹಾಗಾಗಿ ಹುಷಾರಾಗಿದ್ದು ಜೀವನವನ್ನ ನಡೆಸ್ಕೊಳ್ತಾ ಹೋಗಿ. ವೃಶ್ಚಿಕ ರಾಶಿಯವರು ಚೆನ್ನಾಗಿರೋ ಟೈಮ್ ನಲ್ಲಿ ಏನಾದ್ರೂ ಜೀವನವನ್ನ ಸುಂದರವಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಪರಿಹಾರದ ಕಡೆ ಗಮನವನ್ನ ಕೊಡೋದಾಯ್ತು ಅಂತ ಹೇಳಿದ್ರೆ, ಈ ಒಂದು ತಿಂಗಳಲ್ಲಿ ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಪರಿಹಾರ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಬೆಳೆಸೋಣ, ಸಾಧ್ಯವಾದ ಕಡೆ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡೋಣ, ಮರಗಳನ್ನು ಕಾಪಾಡೋಣ. ಅದರ ಜೊತೆಗೆ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಜೀವ ಜಂತುಗಳಿಗೆ ನೀವು ಕೊಡ್ತಕ್ಕಂತಹ ಒಂದು ಹನಿಯ ನೀರು ಅವ ಜೀವಕ್ಕೆ ಆಸರೆಯಾಗಿ ನಿಮ್ಮ ಒಂದು ಜೀವನದಲ್ಲಿ ಪುಣ್ಯದ ಫಲ ವೃದ್ಧಿ ಆಗುವ ಹಾಗೆ ಮಾಡುತ್ತೆ. ಒಳ್ಳೆ ಜೀವನ ನಿಮಗೆ ದೇವರೇ ಆಶೀರ್ವಾದ ಮಾಡಿ ಕೊಟ್ಬಿಡ್ತಾರೆ. ಇನ್ನ ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ, ವಿಶಾಖ ನಕ್ಷತ್ರ 4ನೇ ಪಾದದವರು, ಅನುರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ನಿಂತ್ಕೊಂಡಿರುವಂತಹ ನಕ್ಷತ್ರಗಳು. ಇನ್ನು ವಿಶಾಖ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದಂಥವರು ಗುರು ದಕ್ಷಿಣಾಮೂರ್ತಿ ದೇವರ ಪೂಜೆಯನ್ನ ಈ ತಿಂಗಳ ಪೂರ್ತಿ ಮಾಡ್ತಾ ಬನ್ನಿ. ಅದ್ರ ಜೊತೆಗೆ ದಕ್ಷಿಣಾಮೂರ್ತಿ ಸಹಸ್ರ ನಾಮಾವಳಿಯನ್ನ ಪ್ರತಿನಿತ್ಯ ಪಠಣ ಮಾಡಿ. ಅದ್ರ ಜೊತೆಗೆ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದಂಥವರು ನೀವುಗಳು ಲಕ್ಷ್ಮೀ ವೆಂಕಟೇಶ್ವರ ದೇವರ ಪೂಜೆ, ಲಕ್ಷ್ಮೀ ವೆಂಕಟೇಶ್ವರ ದೇವರ ಆರಾಧನೆಯನ್ನ ಮಾಡ್ತಾ ಬನ್ನಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರಧಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಈ ಸ್ತೋತ್ರವನ್ನ ಪ್ರತಿನಿತ್ಯವೂ ಸಹ ನೀವು 21 ಬಾರಿ ಪಠಣವನ್ನ ಮಾಡ್ತಾ ಬನ್ನಿ. ಇನ್ನು ಜ್ಯೇಷ್ಠ ನಕ್ಷತ್ರದವರು ವಿಷ್ಣು ಸಹಸ್ರನಾಮದ ಪಠಣ ಪ್ರತಿನಿತ್ಯ ಬೆಳಗ್ಗೆ 5 ಗಂಟೆಯಿಂದ 5:30 ಒಳಗಡೆ ಈ ಒಂದು ವಿಷ್ಣು ಸಹಸ್ರನಾಮದ ಪಠಣ ಮಾಡ್ಕೊಳ್ತಾ ಬನ್ನಿ. ಚೆನ್ನಾಗಿರ್ತೀರಿ. ಇನ್ನು ನಕ್ಷತ್ರ ಗೊತ್ತಿಲ್ಲ ಗುರುಗಳೇ, ನಮ್ಗೆ ರಾಶಿ ಮಾತ್ರ ಗೊತ್ತು, ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ವೃಶ್ಚಿಕ ರಾಶಿನಲ್ಲಿ ಹುಟ್ಟತಕ್ಕಂಥವ್ರು ನೀವು ಸುಬ್ರಹ್ಮಣ್ಯ ದೇವರ ಪೂಜೆ, ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡಿ, ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದು, ಆ ಕೃತಿಕಾಸೂನವನ್ನ ಪೂಜೆ ಮಾಡೋದು, ಆರಾಧನೆಯನ್ನು ಮಾಡೋದು ಮಾಡ್ತಾ ಬನ್ನಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ವೃಶ್ಚಿಕ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.